ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮನೆ ಪೂಜೆಗೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಇವಾಗ ನನ್ನ ತಮ್ಮ ಮೇಲ್ಗಡೆಯಲ್ಲಿ ಮೋಟ್ರ್ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದ ಔಟ್ಸೈಡ್ ಎಲ್ಲ. ಅವ್ನು ಕ್ಲೀನ್ ಮಾಡಿದ ನಂತರ ನಮ್ಮ ಕೆಲಸ ಶುರುವಾಗುತ್ತೆ. ಸೊ ಶುರು ಆದಮೇಲೆ ಒಂದಷ್ಟು ಬ್ಯುಸಿ ಇರ್ತೀನಿ, ಆ್ಯಕ್ಟಿವ್ ಇರೋದಕ್ಕಾಗಲ್ಲ. ಸೊ ಐ ಆಮ್ ಸೋ ಸಾರಿ, ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ಲೇಟ್ ಆಗುತ್ತೆ. ನಮ್ಮ ಡ್ಯಾಡಿ ಬಾಯ್ ಮಾಡ್ತಿದ್ದಾರೆ ಅಲ್ಲಿ. ಸೊ ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೊಸ ಥರ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ. ಇಲ್ಲಿ ಸೋಂಪು ಹಸಿದೆಲ್ಲ ಆಯಿತು. ನಾನು ಇದ್ಯಾಕೆ ನೆನೆಸಾಕಿದ್ರ ಅಂತ ನೋಡ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಗಿಡದಿಂದ ಬಿಡಿಸ್ಕೊಬಂದು ಒಣಗಿಸಿರೋದು. ಗಿಡ ಎಲ್ಲ ಐತೆ ಅಂತ ಕೇಳಿದ್ರೆ ಅಲ್ಲಿಗೆ ತೋರಿಸ್ತವ್ರೆ. ಒಂದು ನಿಮಿಷ ತೋರಿಸ್ತಿದ್ದೀನಿ. ನಾನು ನೋಡೇ ಇರಲಿಲ್ಲ. ಅವ ಇದ್ದಾವ ಗಿಡ. ನಾನು ಸಬ್ಸಿಗೆ ಸೊಪ್ಪಿನ ಗಿಡ ಅಂದ್ಕೊಂಡೆ. ಒಂದು ನಿಮಿಷ ಚೂ ಮಾಡಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾನೂ ಇಲ್ಲ, ಸ್ವಲ್ಪ ಬಿಸಿಲು ಎಫೆಕ್ಟ್ ಬೀಳ್ತಾ ಇದೆ. ವಿಡಿಯೋ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಸೇಮ್ ಸಬ್ಸಿಗೆ ಸೊಪ್ಪು ಹೆಂಗಿರುತ್ತೆ ಹಂಗೆ ಇದೆ ಗಿಡ. ಅದು ನೋಡಿದ್ರೆ ಸೋಂಪು ಗಿಡ ಇದು. ಇದರಿಂದ ಬಿಡಿಸ್ಕೊಂಡು ಬಂದು ಸ್ವಲ್ಪ ಬಿಟ್ಟಿತ್ತು. ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾದಮೇಲೆ ಬಿಡಿಸ್ಕೊಂಡು ಬಂದು ಒಣಗಿಸಿ ಇಟ್ಕೊತಿದ್ದಾರೆ. ನಾನು ಸ್ಮೆಲ್ ನೋಡ್ಬಿಟ್ಟು ಕಂಡುಹಿಡ್ದಿದ್ದು. ಮನೇಲಿ ಇದ್ದಿದ್ದು ಅಷ್ಟು ಕಾಟ್ಗಳಲ್ಲೆಲ್ಲ ಬ್ಲ್ಯಾಂಕೆಟ್ಗಳು, ಚಾಪೆಗಳು ಈ ಥರದ್ದೆಲ್ಲ ತುಂಬಿಕೊಂಡಿತ್ತು. ಸೊ ಅದನ್ನೆಲ್ಲ ಹೊರಗಡೆ ತೆಗೆದು ಅಲ್ಲಿ ಇದ್ದಿದ್ದೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸೋ ಅಂಥವೆಲ್ಲನೂ ಒಣಗಿಸಿ ಮತ್ತೆ ಎತ್ತಿಟ್ಟಿದ್ದಾಯಿತು. ನೋಡಿ, ಅಲ್ಲಿಂದ ಅಲ್ಲಿವರೆಗೂ ನಾನೇ ಮೇಲ್ಗಡೆ ತಗೊಬಂದು ಒಣಗಾಕಿರೋದು. ಸುಸ್ತಾಗೋದು. ಯಾವುದೋ ಒಂದು ನಮ್ಮ ಡ್ಯಾಡಿ ತಗೊಂಡು ಬಂದು ಒಣಗಾಕಿರೋದು. ಏನಿಲ್ಲ, ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಗಲೀಜು ಒಳಗಡೆಗೆಲ್ಲ ಹಾಕ್ತಿದ್ದಾಳೆ ಅಂತ. ನೆನ್ನೆನೇ ಫುಲ್ ವಾಶ್ ಮಾಡ್ಕೊಂಡಿದ್ದಾಯಿತು. ನನ್ನ ತಮ್ಮ ನಮ್ಮ ಡ್ಯಾಡಿ ಇಬ್ಬರು ಸೇರಿಕೊಂಡು ಕಂಪ್ಲೀಟಾಗಿ ಎಲ್ಲ ವಾಶ್ ಮಾಡಿದ್ದಾರೆ. ಇದೇ ವಿಡಿಯೋನ ನಾಳೆ ಬೆಳಿಗ್ಗೆ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ, ಯಾಕಂದರೆ ಸಾಕಷ್ಟು ಕೆಲಸಗಳಿದೆ. ಅದನ್ನು ಶಾರ್ಟ್ ಕ್ಲಿಪ್ಸ್ ಆಗಿ ವಿಡಿಯೋ ಹಾಕಿದ್ದೀನಿ. ಹಾಗಾಗಿ ನಾಳೆ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ನಿದ್ದೆ ಮುಗ್ದಿಲ್ಲ, ಸ್ವಲ್ಪ ಬೇಗನೆ ಎದ್ದೇಳಬೇಕಾಗಿ ಬಂತು. ಸೊ ಇವತ್ತು ಬ್ರೇಕ್ಫಾಸ್ಟ್ ನಾನೇ ರೆಡಿ ಮಾಡಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇವತ್ತು ಒಂದಷ್ಟು ಕೆಲಸಗಳು, ಸ್ವಲ್ಪ ಕೆಲಸಗಳಿದೆ, ಅದಷ್ಟು ಮುಗಿಸಿದ್ರೆ ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ. ಸೊ ನಾಳೆಗೆ ಪೂಜೆಗೆ ರೆಡಿ ಆಗಬೇಕು. ಪೂಜೆದನ್ನ ಬೇರೆ ವ್ಲಾಗ್ ಮಾಡ್ತೀನಿ ಸಪ್ರೇಟಾಗಿ. ಸೊ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ಇವಾಗ ನಾನು ಅಪ್ಪನು ಬಾಳೆಕಂದು ಮತ್ತು ಮಾವಿನ ಸೊಪ್ಪೆಲ್ಲ ಕುಯ್ಕೊಂಡು ಬರೋದಕ್ಕೆ ಹೋಗ್ತಾಯಿದ್ವಿ. ತುಂಬ ದಿನ ಆಗೋಗ್ಬಿಟ್ಟಿತ್ತು ನಮ್ಮ ತೋಟಕ್ಕೆಲ್ಲ ಬಂದು, ಬಟ್ ಇವಾಗ ಬರ್ತಾಯಿದ್ದೀನಿ. ಬಾಳೆ ಎಲೆ ಜಾಸ್ತಿ ಬೇಕಂತೆ, ಪೂಜೆಗೆಲ್ಲ ಬೇಕಲ್ಲ, ಬೆಳಿಗ್ಗೆಗೆ ಸಂಜೆಗೆಲ್ಲ. ನಾಳೆ ಬೆಳಿಗ್ಗೆ ಫಂಕ್ಷನ್ ಇರೋದ್ರಿಂದ ಇವಾಗೇನೆ ಬಾಳೆ ಎಲೆ, ಬಾಳೆಕಂದು ಮತ್ತು ಮಾವಿನ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದ್ವಿ ತೋಟದ ಹತ್ರ. ಸೊ ತುಂಬ ದಿವಸ ಆಗೋಗಿತ್ತು ತೋಟದ ಹತ್ರ ಎಲ್ಲ ಬಂದು. ಆಲ್ಮೋಸ್ಟ್ 6 ಮಂತ್ ಮೇಲಾಯಿತು ಅನ್ಕೊಂತೀನಿ ನಾನು ತೋಟಕ್ಕೆ ಬಂದೇ ಇರಲಿಲ್ಲ. ಬಾಳೆದೆಲೆ ಸಾಕು ಅಲ್ಲೇ ಆ ಸೈಡು. ಮನೇಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಇವ್ರು ಸಾಮಾನು ಜೋಡಿಸ್ತಿದ್ದಾರೆ. ಸೊ ಅವ್ರೇನೋ ರಿಪೇರಿ ಕೆಲಸ ಮಾಡ್ತಿದ್ದ. ನಮ್ಮ ಅಜ್ಜಿ ಅಲ್ಲಿ ರೆಸ್ಟ್ ತಗೊಂತ ಇದ್ದಾರೆ. ಅವನೇನೋ ರಿಪೇರಿ ಕೆಲಸ ಮಾಡ್ತವನೆ, ಸೀರೆ ಸೆಟ್ ಬಿಡೋದಕ್ಕೆ. ಫೈನಲ್ ಆಗಿ ನೈಟ್ ಆಯಿತು. ಸೊ ಆಲ್ಮೋಸ್ಟ್ 11:45 ಮೇಲಾಗಿತ್ತು. ಇನ್ನೂ ಅಮ್ಮ ತುಳಸಿ ಸೊಪ್ಪೆಲ್ಲ ಕಟ್ಕೊತಾ ಇದ್ರು, ದೇವರಿಗೆ ಹಾರ ಬೇಕು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊತಿದ್ದೆ. ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾ ಇದ್ದೆ ನಾನು. ನೆಕ್ಸ್ಟ್ ನಾಳೆ ಬೆಳಿಗ್ಗೆ ನಾನು ಪೂಜೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಾಸ್ಟಾಗಿ ನಾನು ಹೇಳಿದ್ದು ಆಲ್ಮೋಸ್ಟ್ 12 ಗಂಟೆ ಅಂತ, ಬಟ್ ಮಲಗಿದ್ದಿನ್ನ ಲೇಟಾಗಿತ್ತು. ಬಟ್ ಬೇರೆ ಆಪ್ಷನ್ಸ್ ಇಲ್ಲ, ಇನ್ನೂ ಮಾಡೋಂಗಿರಲಿಲ್ಲ. ಅಲ್ಲಿ ಯಾವುದಾದ್ರು ಪವಿತ್ರ ಬಂಧನ ಸೀರಿಯಲ್ ಬರ್ತಾಯಿತ್ತು, ಅದು ಟೆಲಿಕಾಸ್ಟಲ್ಲಿ ಬರ್ತಾಯಿತ್ತು. ಸುಮ್ಮನೆ ಹಾಗೆ ಯಾರೂ ನೋಡ್ತಿರ್ಲಿಲ್ಲ ಟಿವಿನ, ಬಟ್ ಆದ್ರೂ ಟಿ ವಿ ಆನ್ ಮಾಡಿಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊತಿದ್ವಿ. ಮನೇಲಿ ಒಂದು ಸ್ವಲ್ಪ ಸೌಂಡ್ ಇರಲಿ ಅಂತ ಅಂದ್ಕೊಂಡು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.